ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಅನೇಕ ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ವರುಣಾರ್ಭಟಕ್ಕೆ ಸಿಲಿಕಾನ್ ಸಿಟಿ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಹಲವು ಬಡಾವಣೆಗಳಿಗೆ ನೀರು ನುಗ್ಗಿದೆ. ಅದರಲ್ಲೂ ಕೋರಮಂಗಲ HSR ಲೇಔಟ್ನ ಕೆಲ ಬಡಾವಣೆಗಳಂತೂ ಸಂಪೂರ್ಣ ಜಲಾವೃತ ಆಗ್ಬಿಟ್ಟಿದ್ದಾವೆ. ನಾವು ಈಗಾಗಲೇ ಹೇಳ್ತಾ ಇದ್ವಿ, ಬಡಾವಣೆಗಳು, ಲೇಔಟ್ಗಳು, ಅಪಾರ್ಟ್ಮೆಂಟ್ಗಳು ಅಥವಾ ತಗ್ಗು ಪ್ರದೇಶಗಳಲ್ಲಿ, ಸ್ಲಮ್ಗಳಲ್ಲಿ ಇರುವಂತ ಜನರು ಪ್ರತಿಯೊಬ್ಬರಿಗೂ ಕೂಡ ಬೆಂಗಳೂರಿನಲ್ಲಿ ಸಮಸ್ಯೆ ಅಂತೂ ತಪ್ಪಿದ್ದಲ್ಲ. ಮಳೆಯಾದಂಥ ಸಂದರ್ಭದಲ್ಲಿ ಜಲಾವೃತ ಆಗುತ್ತೆ. ಬರೀ ತಗ್ಗು ಪ್ರದೇಶಗಳಲ್ಲಿರುವಂಥ ಮನೆಗಳಿಗೆ ಮಾತ್ರ ನೀರು ನುಗ್ಗುತ್ತಾ? ಇಲ್ವೇ ಇಲ್ಲ. ಕೋರಮಂಗಲ HSR ಲೇಔಟ್ನ ಕೆಲ ಬಡಾವಣೆಗಳು ಕೂಡ ಜಲಾವೃತ ಆಗಿವೆ. ಹೀಗಾಗಿ ಜನರು ಮನೆಯಿಂದ ಹೊರಗೆ ಬರೋದಕ್ಕಾಗದೆ ಪರದಾಡ್ತಾ ಇದ್ದಾರೆ. ಅಲ್ಲಿನ ನಿವಾಸಿಗಳು ಪ್ರತಿ ವರ್ಷವೂ ಕೂಡ ಇದೇ ಪ್ರಶ್ನೆ ಮಾಡ್ತಾರೆ. ಲೀಸ್ಗೆ ಹಾಕ್ಕೊಂಡಿರ್ತೀವಿ, ಬಾಡಿಗೆಗೆ ತೆಗೆದುಕೊಂಡಿರ್ತೀವಿ, ಜೊತೆಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ಕೊಡ್ತೀವಿ. ಹೀಗಿದ್ರೂ ಕೂಡ ಪ್ರತಿ ವರ್ಷನೂ ಮಳೆಗಾಲದ ಸಂದರ್ಭದಲ್ಲಿ, ಇನ್ನು ಮಳೆಗಾಲ ಶುರುವಾಗೋದಕ್ಕೂ ಮುಂಚೆನೂ ಪೂರ್ವ ಮುಂಗಾರು ಬಂದಾಗಲೂ ಇಂಥದ್ದೇ ಪರಿಸ್ಥಿತಿ ಎದುರಾಗುತ್ತೆ. ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಜನರು. ಅಪಾರ್ಟ್ಮೆಂಟ್ ಲೇಔಟ್ನಲ್ಲಿರುವಂಥ ಜನರು ಕೂಡ ಗ್ರೌಂಡ್ ಫ್ಲೋರಲ್ಲಿ ಇದ್ದವ್ರಿಗೆ ಮಳೆ ನೀರು ನೇರವಾಗಿ ಮನೆ ಒಳಗೆ ನುಗ್ಗುತ್ತೆ. ಇನ್ನು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರಲ್ಲಿ ಇರೋರು ಕೆಳಗಡೆ ಬರಂಗಿಲ್ಲ, ಮನೆ ಒಳಗೇನೇ ಇರಬೇಕು. ಒಟ್ಟು ಹೊರಗಡೆ ಕಾಲು ಇಡಂಗಿಲ್ಲ. ಆ ರೀತಿ ಜಲಾವೃತ ಆಗ್ಬಿಟ್ಟಿದ್ದಾವೆ. ಅದೇ ದೃಶ್ಯಗಳನ್ನು ನೀವು ಸದ್ಯ ಗಮನಿಸ್ತಾ ಇದ್ದೀರಾ. ಕೋರಮಂಗಲ HSR ಲೇಔಟ್ನ ಕೆಲ ಬಡಾವಣೆಯ ದೃಶ್ಯಗಳಿವೆ. ಇನ್ನೇನು ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ. ಬೆಳಂದೂರ್ ಲೇಕ್ ಇನ್ನು ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿರೋದ್ರಿಂದ ಅವಾಂತರಗಳ ಸರಮಾಲೆನೇ ಕಾಣಿಸ್ತಾ ಇದೆ. ಭಾರಿ ಮಳೆಗೆ ಕೆರೆಯಂತಾಗ್ಬಿಟ್ಟಿದೆ CCB ಕಚೇರಿ. ನೋಡಿ, ಇಲ್ಲಿವರೆಗೂ ಜನಸಾಮಾನ್ಯರ ಮನೆಗಳು, ಕಟ್ಟಡಗಳು ಜಲಾವೃತ ಆಗಿರೋದನ್ನ ಗಮನಿಸ್ತಾ ಇದ್ರೆ, ಈಗ CCB ಕಚೇರಿಯೂ ಕೂಡ ಜಲಾವೃತ ಆಗಿರೋದನ್ನ ನೀವು ಗಮನಿಸಬಹುದು. ನೆಲಮಹಡಿಗೆ ಅಪಾರ ಪ್ರಮಾಣದ ನೀರು ನುಗ್ಬಿಟ್ಟಿದೆ. 8ಕ್ಕೂ ಹೆಚ್ಚು ರೂಮ್ಗಳಲ್ಲಿ ಇದ್ದಂತ ಫೈಲ್ಗಳು ನಾಶ ಆಗಿದ್ದಾವೆ. CCB ಕಚೇರಿ ಹೊರಭಾಗದಲ್ಲೂ ಕೂಡ ನೀರು ನಿಂತಿದೆ. CCB ಕಚೇರಿಗೆ ತೆರಳೋದಕ್ಕೂ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. CCB ಅಧಿಕಾರಿಗಳಿಗೆ, CCB ಕಚೇರಿಯಲ್ಲಿರುವಂಥ ಸಿಬ್ಬಂದಿಗಳಿಗೆ ಬೆಳ್ಳಂಬೆಳಗ್ಗೆನೆ ಶಾಕ್ ಇದೆ. ಯಾವ ರೀತಿ ಜಲಾವೃತ ಆಗಿದೆ ನೋಡಿ ಅಂತ. ಬೆಂಗಳೂರಿನಲ್ಲಿ ಇರೋ ಬರೋ ನೀರೆಲ್ಲ ಕೂಡ ಇಲ್ಲೇ ಬಂದು ನುಗ್ಗಿದೆಯಾ ಅಂತ. ಚರಂಡಿಗೆ ಹೋಗಬೇಕಾಗಿರೋ ನೀರು ಚರಂಡಿಗೆ ಹೋಗಿಲ್ಲ, ಸೀದಾ CCB ಕಚೇರಿಗೇ ನುಗ್ಗಿದೆ. ಶಾಂತಿನಗರದಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತ. KSRTC ಬಸ್ ಸ್ಟ್ಯಾಂಡಿಗೆ ನೀರು ನುಗ್ಗಿದ್ರೆ ಹೌದಪ್ಪ ಅನ್ಬೋದಿತ್ತು. CCB ಕಚೇರಿಗೂ ಇಂಥದ್ದೇ ವಾತಾವರಣ. ಅಧಿಕಾರಿಗಳು ಹಾಗಾದ್ರೆ ಏನು ಮಾಡ್ತಾ ಇದ್ದಾರೆ? ಸುತ್ತಮುತ್ತ ನೀರು ಹೋಗೋದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಂಡಿಲ್ವಾ? ಅಥವಾ ಸೀದಾ CCB ಕಚೇರಿಗೇನೆ ನೀರು ಬರೋ ರೀತಿಯಾಗಿ ಏನಾದರೂ ಅವ್ಯವಸ್ಥೆ ಮಾಡಿದ್ದಾರಾ ಅಂತ. ನೋಡಿ, ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎಂತೆಂಥ ಕೇಸ್ಗಳ ಫೈಲ್ಗಳಿರುತ್ತೆ. 8ಕ್ಕೂ ಹೆಚ್ಚು ರೂಮ್ಗಳಲ್ಲಿರುವಂಥ ಫೈಲ್ಗಳೆಲ್ಲ ಕೂಡ ನೀರಲ್ಲಿ ಅಯೋಮಯ ಕೊಚ್ಕೊಂಡು ಹೋಗಿದ್ದಾವೆ. ಇನ್ನು CCB ಕಚೇರಿಯ ಹೊರಭಾಗದಲ್ಲೂ ನೀರು ನಿಂತ್ಕೊಂಡಿದೆ, ಒಳಭಾಗದಲ್ಲೂ ನೀರು ನಿಂತಿದೆ. ಅಧಿಕಾರಿಗಳಿಗೆ ರಜಾ ಈಗ. ಒಂದು ಕಡೆ ಮಳೆ, ಮತ್ತೊಂದು ಕಡೆ ಫೈಲ್ಗಳು ಮುಳುಗಿ ಹೋಗಿದ್ದಾವೆ. ಕಚೇರಿನೇ ಮುಳುಗಡೆ ಆಗ್ಬಿಟ್ಟಿದೆ. ಎಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಅಧಿಕಾರಿಗಳು? ಈ ಕಡೆ ಮುಖ ಹಾಕಂಗಿಲ್ಲ. ಈಗ ಪೂರ್ತಿಯಾಗಿ ನೋಡಿ ಯಾವ ರೀತಿಯಾಗಿ ಅಲ್ಲಿರುವಂಥ ಫ್ಯಾನ್ ಇರ್ಬೋದು, ಟೇಬಲ್ಗಳಿರ್ಬೋದು, ಫೈಲ್ಗಳು, ಚೇರ್ಗಳು ಎಲ್ಲ ಕೂಡ ಅಂದರೆ ಅಷ್ಟು ಒಂದು 2-3 ಅಡಿಯಷ್ಟು ನೀರು ಬಂದು ನಿಂತ್ಕೊಂಡಿದೆ. ಎಲ್ಲೂ ಹೋಗ್ತಾ ಇಲ್ಲ. ಅಲ್ಲಿ ಚರಂಡಿ ನೀರು ಹೇಗೆ ಬರುತ್ತಲ್ಲ, ಆ ನೀರು ಕಚೇರಿ ಒಳಗಡೆನೇ ನುಗ್ತಾ ಇದೆ. ಅದನ್ನು ನೀವು ಗಮನಿಸ್ಬೋದು. ಚರಂಡಿ ನೀರು ಚರಂಡಿ ಮೂಲಕ ಹೋಗೋದ್ರ ಬದಲು CCB ಕಚೇರಿ ಒಳಗೆ ಬಂದು ನುಗ್ತಾ ಇದೆ. ನೋಡಿ, ಅದೇ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಅದು ಎಲ್ಲಿಂದ ನೀರು ಬರ್ತಾ ಇದೆ? ಯಾಕೆ ಹಂಗೆ ಬರ್ತಾ ಇದೆ? ಅವ್ಯವಸ್ಥೆ ಆಗಿದೆ. ಅಲ್ಲಿ ಅನೇಕ ಕಡೆ ಇದೇ ರೀತಿಯಾಗಿ ಅವೈಜ್ಞಾನಿಕವಾದಂಥ ಕಾಮಗಾರಿಗಳಾಗಿದ್ದಾವೆ. ಕಾಲುವೆಗಳಿಗೆ ಸರಿಯಾಗಿ ನೀರು ಹೋಗ್ತಾ ಇಲ್ಲ, ಚರಂಡಿಗಳಿಗೆ ಹೋಗ್ತಾ ಇಲ್ಲ. ಬದಲಿಗೆ ಸರ್ಕಾರಿ ಕಚೇರಿಗಳಿಗೆ, ಜನಸಾಮಾನ್ಯರ ನಿವಾಸಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ತಾ ಇದೆ. ನೋಡಿ, ಇಲ್ಲಿ ಹೊರಾಂಗಣದಲ್ಲೂ ನೀರು ನಿಂತ್ಕೊಂಡಿದೆ. ಪ್ರತಿ ಬಾರಿಯೂ ಕೂಡ ಅಧಿಕಾರಿಗಳು, ಅಂದರೆ ಇಲ್ಲಿವರೆಗೂ ಇದ್ದಂಥ BBMP ಸಿಬ್ಬಂದಿ ಹೇಳ್ತಾ ಇದ್ರು, ನೀರು ನಿಂತ್ಕೊಳ್ಳದೆ ಇರೋ ರೀತಿಯಾಗಿ ನೋಡ್ಕೊಳ್ಳಿ, ಸೊಳ್ಳೆಗಳು ಉತ್ಪತ್ತಿ ಆಗಬಾರ್ದು, ಹಾಗೆ ಹೀಗೆ ಅಂತ. ಸರ್ಕಾರಿ ಕಚೇರಿಗಳಲ್ಲೇ ನೀರು ನಿಂತ್ಕೊಳ್ತಾ ಇದೆ, ಕಚೇರಿ ಒಳಗಡೆ ನೀರು ನುಗ್ತಾ ಇದೆ.
ಕೇಸ್ಗಳಿಗೆ ಸಂಬಂಧಪಟ್ಟಂಥ ಫೈಲ್ಗಳು ಮುಳುಗಡೆ ಆಗ್ತಾ ಇದ್ದಾವೆ. CCB ಅಧಿಕಾರಿಗಳು ಬಂದು ಎಲ್ಲಿ ಕುಂತ್ಕೊಳ್ತಾರೆ, ಎಲ್ಲಿ ಕೆಲಸ ಮಾಡ್ತಾರೆ, ಈ ರೀತಿಯಾಗಿ ನೀರು ನಿಂತ್ಕೊಂಡ್ರೆ ಅದಿವಾಗ ನೀರು ಎಲ್ಲಿಂದ ಪಾಸ್ ಆಗುತ್ತೆ? ನೀರು ಯಾಕಲ್ಲಿ ಒಳಗಡೆ ಬರ್ತಾ ಇದೆ? ಈ ಅವ್ಯವಸ್ಥೆಯನ್ನು ನೋಡೋರು ಯಾರು, ಅದನ್ನು ಸರಿಪಡಿಸೋರು ಯಾರು ಅಂತ